ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ವಿದ್ಯಾರ್ಥಿಗಳು ಈಗ GNM ನರ್ಸಿಂಗಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಮೆಸೇಜ್ ಬರ್ತಾಯಿದೆ, ಸ್ಪೆಷಲಿ SC ವಿದ್ಯಾರ್ಥಿಗಳಿಗೆ. ಬಟ್ ಅವರು ಸರ್ವರ್ ಪ್ರಾಬ್ಲಮ್ ಬರ್ತಾಯಿದೆ, ಇನ್ವ್ಯಾಲಿಡ್ ಅಂತ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಒಂದು ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ನಿಮಗೆ ಯಾವ ಲಿಂಕಿಗೆ ಹೋದರೆ ಓಪನ್ ಆಗುತ್ತೆ ಅಂತೇಳಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ನೀವು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ ನೋಡಿ, ಈಗ ನಾಳೆಗೆ ಕೊನೆ ದಿನಾಂಕ ಇದೆ, ಲಾಸ್ಟ್ ಡೇಟು 6/7/2020 ಇದು ಎಡಿಟ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿರುವಂಥದ್ದು SC ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ನೀವು ಫಸ್ಟ್ಗೆ ಏನು ಮಾಡಬೇಕಂತಂದರೆ ಇಲ್ಲಿ ನೀವು ಇದಕ್ಕೆ ಬರ್ತೀರಾ, ಈ ಲಿಂಕಿಗೆ ಕ್ಲಿಕ್ ಮಾಡ್ತೀರಾ, ಹೌದಾ? ಸೊ ಕ್ಲಿಕ್ ಮಾಡ್ತೀರಿ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ 2 ಲಿಂಕ್ ಇದಾವೆ, ನೆನಪಿಟ್ಕೋರಿ, 2 ಲಿಂಕ್ ಇದಾವೆ. ಇದರಲ್ಲಿ ನೀವು ಯಾವ ಲಿಂಕಿಗೆ ಹೋಗ್ಬೇಕಂತಂದರೆ ಈ ಲಿಂಕಿಗೆ ಹೋಗಬೇಕು, ನೆನಪಿಟ್ಕೋರಿ, ಇದೇ ಲಿಂಕಿಗೆ ಹೋಗಬೇಕು. ಈ ಲಿಂಕಲ್ಲಿ ಆಗ್ತಾಯಿಲ್ಲ, ಆ್ಯಕ್ಚುಲಿ ಇದು ಮಿಸ್ ಆಗಿ ಕೊಟ್ಟಿದ್ದಾರೆ ಏನು ಅನಿಸ್ತದೆ ನಿಮಗೆ. ಈ ಲಿಂಕಲ್ಲಿ ಆಗ್ತಾಯಿಲ್ಲ, ಈ ಲಿಂಕಿಗೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಕೆಳಗಡೆ ನಮ್ಮದು ಇಲ್ಲಿ ವಿಡಿಯೋ ಇದೆ, ನಂದೇ ಈ ವಿಡಿಯೋ, ಇದನ್ನು ಕೂಡ ನೀವು ಕಾಲೇಜ್ ಸೆಲೆಕ್ಷನ್ ಬಗ್ಗೆ ಕೇಳ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ರೆಕಾರ್ಡಿಂಗ್ ಮುಖಾಂತರ. ನೋಡಿ, ಇಲ್ಲಿ ನಾನೀಗ ಪಾಸ್ವರ್ಡ್ ಮತ್ತು ಇದನ್ನು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ಗಳನ್ನು ಹಾಕಿದೆ. ನೋಡಿ, ಡೇಟ್ ಆಫ್ ಬರ್ತ್ ಹೆಂಗೆ ಹಾಕಬೇಕಂದ್ರೆ ಏನೂ ಬರಬಾರ್ದು, ಸ್ಲ್ಯಾಶ್ ಡಾಟ್ ಏನೂ ಬರಬಾರ್ದು, ಆ ರೀತಿ ಇಲ್ಲಿ ಹಾಕಬೇಕು. ಇದರಲ್ಲಿ ಹಾಕಿ ನಾನು ಲಾಗಿನ್ ಕೊಟ್ಟೆ. ನೋಡಿ, ಓಪನ್ ಆಯಿತಾ? ಸೊ ಇಲ್ಲಿ ನೋಡಿ, ಇವ್ರದ್ದು ಅಪ್ಲಿಕೇಶನ್ ನಂಬರ್ ಇದೆ. ಆಮೇಲೆ ಇಲ್ಲಿ ರಿಜೆಕ್ಟ್ ಆಗಿದೆ. ಕಾರಣ ಎದಕ್ಕೆ ರಿಜೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಬರ್ದಿದ್ದಾರೆ ನೋಡಿ, ರಿಜೆಕ್ಷನ್. ಯಾಕಂದರೆ SC ABC ಕಾಸ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಇದನ್ನು ಒಂದೇ ಅಪ್ಲೋಡ್ ಮಾಡಬೇಕು, ಇದು ಅಷ್ಟೇ ಕೇಳಿದರೆ ಇದನ್ನೊಂದೇ ಅಪ್ಲೋಡ್ ಮಾಡಿ. ಉಳ್ಕಿದ್ದು ಇಲ್ಲಿ ಕಾಣಿಸ್ತಾ ಇಲ್ಲ ರೀ, ನಮಗೆ ಫೋಟೋದು ಕಾಣಿಸ್ತಾ ಇಲ್ಲ ಅಂತೇಳಿ ಕೆಡಿಸ್ಕೊಬೇಡ್ರಿ. ಯಾಕಂದರೆ ಅವ್ರು ಒಂದೇ ಹೇಳಿದ್ದಾರೆ, ಒಂದನ್ನೇ ಅಪ್ಲೋಡ್ ಮಾಡಿ. ಇಲ್ಲಪ್ಪ ಅಂದರೆ ನೆಟ್ ಸೆಂಟ್ರಿಗೆ ಹೋಗಿ ಎಲ್ಲನೂ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಇಲ್ಲಿ ನಿಮ್ಗೆ ಕಾಸ್ಟ್ ಇದರಲ್ಲಿ ಎಡಿಟ್ ಮಾಡೋ ಸೆಕ್ಷನ್ ಒಳಗಡೆ ಕಾಸ್ಟ್ ರಿಲಿಜನ್ ಅಂತಿದೆ, ಜಾತಿ ಅಂತಿದೆ, ಅಲ್ಲಿ ಕೂಡ ನೀವು ಏನೋ B ನೋ C ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಈ ಒಂದು ಲಿಂಕಿಗೆ ನೀವು ಈ ಲಿಂಕ್ ಬೇಕಪ್ಪ ಅಂತಂದ್ರೆ ನಾನು ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೇಕಾದ್ರೆ ಕ್ಲಿಕ್ ಮಾಡ್ಕೊರಿ.